ಎಲ್ಲರಿಗೆ ನಮಸ್ಕಾರ. ಇವತ್ತು ಮನ್ಯಾಗ ಪಾನಿಪುರಿ ಮಾಡಿ ಮನ್ಯಾಗ ಪಾನಿ ಮಾಡೋದು, ಮಸಾಲೆ ಮಾಡೋದು, ಪಾನಿಪುರಿ ಮಾಡೋದು ಮನ್ಯಾಗ ತೋರಿಸ್ತೇನೆ ರೀ. ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ನೋಡ್ರಿ ಎಷ್ಟು ಮಸ್ತಿಗೆವು ನೋಡ್ರಿ, ಮಸ್ತ್ ಅಂದ್ರೆ ಮಸ್ತಿಗೆವು. ಸೌಂಡ್ ಕೇಳ್ಬೋದ್ರಿ ನಿಮಗೆ. ಈ ಥರ ಪಾನಿಪುರಿದಾಗ ಇಟ್ಕೊಂಡು ನೋಡ್ರಿ, ಒಂದು ಸ್ವಲ್ಪ ಪಾನಿ ಹಾಕ್ಯಂಡು ತಿನ್ಬೋದ್ರಿ. ಮಸ್ತ್ ಕುರು 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 ಅಂತ ನೋಡ್ರಿ. ಇದೇ ಥರ ಮಾಡೋದು ಹೇಗಂತ ನೋಡೋಣ ಬರ್ರಿ. ಈಗ ನೋಡ್ರಿ, 4 ಆಲೂಗಡ್ಡೆ ತೊಗೊಂಡೆ ನಾನು. ಅವನ್ನ ಸಿಪ್ಪಿ ತೆಗೆದ್ರಿ. ಸಿಪ್ಪಿ ತೆಗೆದು ಬೇಸಾಕಿಡಾಕತ್ತೀನಿ. ಬಟಾಣಿನ 8 ತಾಸು ನೆನೆ ಇಟ್ಟಿದ್ರಿ. ಇವನ್ನ ಇಲ್ಲಪ್ಪ ನಾವು ಲಘು ಮಾಡ್ಬೇಕಂದ್ರೆ ಬಿಸಿನೀರ್ನಾಗ ಒಂದು 4 ತಾಸು ನೆನೆ ಇಟ್ಟರೆ ನಡಿತೈತ್ರಿ. ಈಗ ನೀರು ಮುಳುಗಷ್ಟು ನೀರು ಹಾಕಿಡನ್ರಿ. ಹಾಕಿ 4 ರಿಂದ 5 ಸೀಟಿ ಆಗ್ಬೇಕ್ರಿ. ನೋಡ್ರಿ, ಬಾಯಿ ಕ್ಲೋಸ್ ಮಾಡಿ 4 ರಿಂದ 5 ಸೀಟಿ ಆಗಂಟ ಇಟ್ಬಿಡನ್ರಿ. ನೋಡ್ರಿ, ಬಟಾಣಿ ಕಾಳು ಆಲೂಗಡ್ಡೆ ಬೇಯಾಕಿಟ್ಟೇವಲ್ರಿ. ಈಗ ಪಾನಿ ಮಾಡ್ಕೊಳಕ್ಕೆ ಮಸಾಲೆ ರುಬ್ಕೊಂಬರೋದು ನೋಡೋಣ್ರಿ. ಒಂದು 4 ಮೆಣ್ಸಿನ್ಕಾಯಿ ತೊಗೊಳನ್ರಿ. ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊಳನ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಳನ್ರಿ. ನಾ ಪುದೀನ ಹಾಕಿಲ್ರಿ, ನೀವು ಪುದೀನ ಬೇಕಂದ್ರೆ ಹಾಕ್ಯಬೋದ್ರಿ. ನಾ ಕೊತ್ತಂಬರಿ ಅಷ್ಟು ಹಾಕಿ ಮಾಡಕತ್ತೀನಿ. ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬರ್ತೇನೆ ರೀ. ನೋಡ್ರಿ, ಪಾನಿಗೆ ರುಬ್ಕೊಂಬಂದಿನಿ. ಈಗ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಯಬೇಕ್ರಿ. ಅಷ್ಟಷ್ಟು ಹಾಕ್ಯಬೋದ್ರಿ. ಖಾರ ಜಾಸ್ತಿ ಆಕೈತಪ್ಪ ಅಂದ್ರೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕ್ರಿ. ಈಗ ಅದಕ್ಕೊಂದು ಸ್ವಲ್ಪ ನಾ ಪಾನಿಪುರಿ ಮಸಾಲೆ ಏನು ಹಾಕಾಕತ್ತಲ್ರಿ. ಈಗಾಗಲೇ ಹಸಿ ಶುಂಠಿ ಹಾಕಿನಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತ ನೋಡ್ರಿ. ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಿಂಡ್ಕೊಂತ ನೋಡ್ರಿ. ಭಾಳ ಮಾಡ್ಬೇಕಂದ್ರೆ ಒಂದು ನಿಂಬೆಹಣ್ಣು ಹಿಂಡ್ಕೊಬೋದ್ರಿ. ನಾವು ಸ್ವಲ್ಪ ಮಾಡ್ತೇವಂದ್ರೆ ಅರ್ಧ ನಿಂಬೆಹಣ್ಣು ಹುಳಿ ಕರೆಕ್ಟ್ ಆಕತ್ರಿ. ನಿಂಬೆಹಣ್ಣು ಇಲ್ಲಪ್ಪ ಅಂದ್ರೆ ಹುಣಸೆ ಹಣ್ಣು ನೆನೆ ಇಟ್ಟು ಅದನ್ನು ಹಿಂಡ್ಕೊಬೋದ್ರಿ. ಮಸ್ತ್ ಟೇಸ್ಟ್ ಇರ್ತೈತಿ. ಈಗ ಇದಕ್ಕೆ ನೀರು ಹಾಕ್ಯಂತ ನೋಡ್ರಿ. ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಯಬೋದು. ಈಗ ಉಪ್ಪು ಹಾಕ್ಯಂತ ನೋಡ್ರಿ. ರುಚಿ ತಕ್ಕಷ್ಟು ಅದಕ್ಕೆ ಎಷ್ಟು ಹಿಡಿತೈತಿ ನೋಡಿ ಅಷ್ಟು ಉಪ್ಪು ಹಾಕ್ಯಬೇಕ್ರಿ. ಈಗ ನೋಡ್ರಿ, ಪಾನಿ ರೆಡಿ ಆಗೈತ್ರಿ. ಪಾನಿಪುರಿ ಮಸಾಲೆ ಏನು ಹಾಕಿಲ್ರಿ, ನಾನು ಎಲ್ಲ ಮನೆಯಾಗಿರೋ ಪದಾರ್ಥನ ಉಪಯೋಗಿಸಿ ಮಾಡೀನಿ. ಇದೇ ಥರ ನೀವು ಸಿಂಪಲ್ಲಾಗ ಮಾಡಿರಿ. ನೋಡ್ರಿ, ಪಾನಿ ರೆಡಿ ಆಗೈತಿ. ನೋಡ್ರಿ, ಆಲೂಗಡ್ಡೆ ಒಟ್ಟಾಣಿ ಕಾಳು ಬೇಯಿಸಾಕಿಟ್ಟಿದ್ವಲ್ಲ ಅವು ಬೆಂದವ್ರಿ. ಈಗ ಅದಕ್ಕೆ ಏನೇನು ಮಸಾಲೆ ಹಾಕ್ಬೇಕು ಅನ್ನೋದು ನೋಡೋಣ. ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡ್ರಿ. ಈರುಳ್ಳಿ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಯಂತ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತ ನೋಡ್ರಿ. ಪಾನಿ ರೆಡಿ ಮಾಡಿಟ್ಟಿದ್ವಲ್ರಿ, ಪಾನಿ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಸವಾಲಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಮೊದ್ಲು ಮ್ಯಾಶ್ ಮಾಡ್ಕೊಂಡ್ರೆ ನಡಿತೈತ್ರಿ. ಹಿಂಗೆಲ್ಲ ಹಾಕಿಂದ ಮ್ಯಾಶ್ ಮಾಡ್ಕೊಂಡ್ರೆ ನಡಿತೈತ್ರಿ. ಖಾರ ಪಾನಿದ್ರಾಗ ಖಾರ ಇರ್ತೈತಲ್ರಿ. ಈಗ ಅದ ಪಾನಿನ ಹಾಕೀನಿ. ನಾ ಮ್ಯಾಗ ಅಚ್ಚ ಖಾರದ ಪುಡಿ ಹಾಕಿಲ್ಲ, ಹಂಗೆ ನಡಿತೈತ್ರಿ. ಮಕ್ಕಳು ತಿಂತಿರ್ತಾರಲ್ರಿ, ಹಿಂಗಾಗಿ ಖಾರ ಕಮ್ಮಿ ಇದ್ರೆ ನಡಿತೈತ್ರಿ. ಈಗ ನೋಡ್ರಿ, ಓಟು ರೆಡಿ ಮಾಡ್ಕೊಂಡ್ರೆ ಮಸಾಲೆ ಹಾಕ್ಯಂಡು ಈಗ ಪಾನಿಗೆ ಒಂದು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಯಂತ ನೋಡ್ರಿ. ಈಗ ನಾ ಇದಕ್ಕೆ ಸಕ್ಕರೆನ ಹಾಕಿಲ್ರಿ, ಬೆಲ್ಲನ ಹಾಕಿಲ್ಲ. ಮಕ್ಕಳು ತಿಂತಿರ್ತಾರ್ರಿ, ಖಾರ ಜಾಸ್ತಿ ಆದ್ರೆ ಒಂದು ಸ್ವಲ್ಪ ಸಕ್ಕರೆಯಾರ ಬೆಲ್ಲಾರ ಹಾಕ್ಯಬೋದ್ರಿ. ಈಗ ಇವೆರಡು ರೆಡಿ ಆಗ್ಯಾವ್ರಿ.
ಈಗ ಪಾನಿಪುರಿಯಕ್ಕೆ ಹಿಟ್ಟು ನಾದೋದು ಹೇಗಂತ ನೋಡೋಣ ರೀ. ಈಗ ನೋಡಿರಿ ಪಾನಿಪುರಿ ಮಾಡೋಕ್ಕೆ ಚಿರೋಟಿ ರವೆ ತೊಗೊಂಡೇನಿ ರೀ ನಾನು. 1 ಕಪ್ಪು ಚಿರೋಟಿ ರವೆ ಹಾಕ್ಯಂತೇನೆ ರೀ. ಚಿರೋಟಿ ರವೆ ಅಂತಾರಲ್ಲ ರೀ, ಚಿರೋಟಿ ರವೆ ರೀ. 1 ಕಪ್ ಹಾಕ್ಯಂತೇನೆ ನೋಡಿರಿ. 1 ಕಪ್ ರವೆ ಹಾಕೀನಿ ರೀ. 1 ಕಪ್ ಮೈದಾ ಹಿಟ್ಟು ಹಾಕ್ಯಂತೇನೆ ನೋಡಿರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತೇನೆ ನೋಡಿರಿ. ಒಂದು ಸ್ವಲ್ಪ ಸೋಡಾ ಹಾಕ್ಯಂತೇನೆ ನೋಡಿರಿ. ಈಗ ನೋಡಿರಿ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ನಾದ್ಕೊಬೇಕ್ರಿ. ರವೆ ಒಂದು ಸ್ವಲ್ಪ ನೀರು ಜಾಸ್ತಿ ನಡಿತೈತ್ರಿ. ನೋಡಿರಿ ಈ ಥರ ನಾದ್ಕೊಬೇಕ್ರಿ. ತೀರ ಗಟ್ಟಿ ಇರಬಾರ್ದು ರೀ, ಒಂದು ಹವಣಿ ಇರ್ಬೇಕು. ಉದ್ದ ಮುಂದೆ ನಮ್ಗೆ ಈಜಿ ಇರ್ಬೇಕ್ರಿ. ಇದು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಸವಾನಿಗೆ ಮಿದ್ಕೊಬೇಕ್ರಿ. ನೋಡಿರಿ ಏನಾದದಾಗೈತಿ. ಒಂದು ಬಾಯಿ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು ಅರ್ಧ ತಾಸು ನೆನಿಬೇಕ್ರಿ. ಇದು ಅರ್ಧ ತಾಸು ನೆಂದ್ರೆ ಮಸ್ತ್ ಇರ್ತೈತೆ ಹಿಟ್ಟು ಉದ್ದಾಕ. ಈಗ ಅರ್ಧ ತಾಸು ನೆಂದಂದು ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಈಗ ಅರ್ಧ ಗಂಟೆ ಆಯ್ತು, ಅರ್ಧ ತಾಸು ಆಗೈತಿ, ನೆಂದೈತಿ. ಮತ್ತೊಂದು ಸಲ ಮಿದ್ಕೊಬೇಕ್ರಿ. ಈಗ ಇದ್ರಾಗ 3 ಉಳ್ಳಿ ಮಾಡ್ಕೊಂತಾನೆ ನೋಡಿರಿ. 3 ಉಳ್ಳಿ ಮಾಡ್ಕೊಂಡ್ರಿ. ಈಗ ಉದ್ದ ತೋರಿಸ್ತೇನೆ ರೀ. ನೋಡಿರಿ ಇಲ್ಲೇ ಈಗ ಸ್ವಚ್ಛಗೆ ತೊಳ್ಕೊಂಡು ಒರೆಸ್ಕೊಂಡನಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉದ್ಕೊಬೇಕ್ರಿ. ಸವಾನಿಗೆ ಎಣ್ಣೆ ಹಚ್ಕೊಬೇಕ್ರಿ. ಒಂದು ಸ್ವಲ್ಪ ಲತ್ತೆ ಉಣಿಗೆ ಹಚ್ಕೊಂತ ನೋಡ್ರಿ. ಒಂದು ಸ್ವಲ್ಪ ಈ ಥರ ಆಗಲಾಗ ಮಾಡ್ಕೊಬೇಕ್ರಿ ಕೈಯಾಗ, ಅಂದ್ರೆ ಉದ್ದಾಕ ಸರಿ ಆಗತ್ರಿ. ನೋಡಿರಿ ಆದಷ್ಟು ತೆಳ್ಳಗೆ ಉದ್ಕೊಬೇಕ್ರಿ. ಕ್ಯಾನ್ ಬೂಚ್ ಇರ್ತಾವಲ್ರಿ, ಬಾಯಿ ಬೂಚಲ್ಲಾರ ಪಾನಿಪುರಿ ಮಾಡ್ಕೊಬೋದು. ಈ ಥರ ಸಣ್ಣ ಲೋಟ ಇದ್ರೆ ಇದರಲ್ಲಿ ಮಾಡ್ಕೊಬೋದು. ನೋಡಿರಿ ಈಗ ಇಷ್ಟು ಪಾನಿಪುರಿ ಆಗ್ಯಾವು. ಇದನ್ನು ಎಕ್ಸ್ಟ್ರಾ ಹಿಟ್ಟು ತಗೊಂಡ್ಬಿಡ್ಬೇಕ್ರಿ. ತಕ್ಕಂಡು ಮತ್ತೆ ಮಿತ್ಕೊಂಡು ಮತ್ತು ಪಾನಿಪುರಿ ಮಾಡಕ್ಕೆ ಬರ್ತೈತೆ ರೀ. ಇವನೊಂದು ಸ್ವಲ್ಪ ಮತ್ತೆ ತೆಳ್ಳಗೆ ಉದ್ಕೊಬೇಕ್ರಿ. ತೀರ ದಪ್ಪಿದ್ರೆ ಉಬ್ಬಲ್ರಿ, ಅವು ಕ್ರಿಸ್ಪಿ ಆಗಿ ಬರೋದಿಲ್ಲ. ಈ ಥರ ಉದ್ಕೊಬೇಕ್ರಿ. ನೋಡಿರಿ ಇವ್ನ ಈ ಥರ ತೆಳ್ಳಗೆ ಉದ್ಕೊಬೇಕ್ರಿ. ತೆಳ್ಳಗೆ ಉದ್ದಿದ್ರೆ ಬರೋಬ್ರು ಉಬ್ಬಿ ಬರ್ತಾವ್ರಿ. ಈಗ ಒಂದು ತಾಟಿ ತಕ್ಕಂತನ್ರಿ. ಶೇಪ್ ಒಂದು ಸ್ವಲ್ಪ ದೊಡ್ಡವಾದ್ರೆ ನಡಿತೈತ್ರಿ. ಒಟ್ಟು ತೆಳ್ಳಗೆ ಉದ್ಕೊಬೇಕ್ರಿ. ಈಗ ಎಣ್ಣೆ ಕಾಯಕಟ್ಟನ್ರಿ, ಕರಿಯೋದು ಹೆಂಗಂತ ನೋಡೋಣ. ನೋಡ್ರಿ ಈಗ ಎಣ್ಣೆ ಕಾದೈತಿ. ಈಗ ಒಂದೊಂದು ಹಾಕಿ ಕರ್ಕೊಂಡೋದು ನೋಡ್ರಿ. ಒಂದೊಂದು ಹಾಕ್ಬೇಕ್ರಿ. ಒಂದೊಂದು ಹಾಕಿ ಒಂದು ಸ್ವಲ್ಪ ಹಿಂಗೆ ಫ್ರೆಶ್ ಮಾಡ್ಬೇಕ್ರಿ, ಅಂದ್ರೆ ಉಬ್ಬಿ ಬರ್ತದೆ. ನೋಡಿ ಎಷ್ಟು ಚಂದ ಉಬ್ಬಿ ಬರ್ತದೆ. ನಮಗೆ ಜಾಸ್ತಿ ಹಾಕಿದ್ರೆ
ಎಡಕ್ಕೆ ಆಗಲ್ಲ ಅಂದರೆ ಹಿಂಗೆ ಒಂದೊಂದು ಹಾಕಿದ್ರೆ ಕರ್ಕೋಬೇಕು. ಉರಿ ಜೋರ ಇಡ್ಬೇಕ್ರಿ. ಇದಕ್ಕೆ ಉರಿ ಜಾಸ್ತಿ ಇಟ್ಟು ಕರ್ಕೋಬೇಕು. ನೋಡ್ರಿ ಇದು ಬೆಂದೈತಿ ತಕ್ಕಂತಾನೆ. ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದೈತಿ. ನೋಡ್ರಿ ಮತ್ತೊಂದು ಹಾಕ್ಯಂತಾನೆ. ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬರ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದೈತಿ. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಪಾನಿಪುರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನೋಡ್ರಿ ಹೂವು ಮುರಿದಂಗೆ ಮುರಿತೇವೆ. ನೋಡ್ರಿ ಕುರು 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 ಅಂತ. ನೋಡ್ರಿ ಎಷ್ಟು ಹಗುರವಾಗಿ ಅದ. ನೋಡ್ರಿ ಸೌಂಡ್ ಕೇಳ್ಬೋದ್ರಿ ನಿಮಗೆ. ನೋಡ್ರಿ ಈ ಥರ ಮಸಾಲೆ ಹಚ್ಕೊಂಡು ನೋಡ್ರಿ ಈ ಥರ ಪಾನಿ ಹಾಕ್ಯಂಡು ತಿನ್ನದ್ರಿ. ಮನ್ಯಾಗ ಸುಲಭವಾಗಿ ಮಾಡ್ಕೊಂಡು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಈಗ ಸೌಂಡ್ ಕೇಳ್ಬೋದ್ರಿ ನಿಮಗೆ. ಮಸ್ತಾಗೆ ನೋಡ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.